ನಮಸ್ಕಾರ ಸ್ನೇಹಿತರೆ. ಮೀನರಾಶಿ ರಾಶಿಚಕ್ರದ 12ನೇ ಮತ್ತು ಕೊನೆಯ ರಾಶಿ. ಸಮುದ್ರದ ಆಳದಂತೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಳ ಮತ್ತು ನಿಗೂಢ. ನೀವು ಕನಸು ಕಾಣುವ ಜೀವಿಗಳು. ಕಷ್ಟದಲ್ಲಿರುವವರನ್ನು ಕಂಡರೆ ಕರಗುವ ಬೆಣ್ಣೆಯಂತ ಮನಸ್ಸು ನಿಮ್ಮದು. ಆದರೆ ಮೀನರಾಶಿಯವರೇ, 2026ರ ಜನವರಿ ತಿಂಗಳು ನಿಮ್ಮ ಜೀವನದ ಒಂದು ಮಹತ್ವದ ಮತ್ತು ಎಚ್ಚರಿಕೆಯ ಘಟ್ಟವಾಗಿದೆ. ಹೌದು, ನೇರವಾಗಿ ಹೇಳಬೇಕೆಂದರೆ ನೀವು ಈಗ ಸಾಡೆಸಾತಿಯ ಮೊದಲ ಹಂತದಲ್ಲಿದ್ದೀರಿ, ಅಥವಾ ಅದರ ಪ್ರಬಲ ಛಾಯೆ ನಿಮ್ಮ ಮೇಲೆ ಬಿದ್ದಿದೆ. ಇದನ್ನು ವ್ಯಯ ಶನಿ ಅಥವಾ ದ್ವಾದಶ ಶನಿ ಎಂದು ಕರೆಯುತ್ತಾರೆ. ಇದರ ಅರ್ಥವೇನು ಗೊತ್ತಾ? ನಿಮ್ಮ ಕನಸಿನ ಲೋಕದಿಂದ ವಾಸ್ತವದ ಜಗತ್ತಿಗೆ ಶನಿ ನಿಮ್ಮನ್ನು ಎಳೆದು ತರುತ್ತಾನೆ. ಈ ಜನವರಿ ತಿಂಗಳು ನಿಮಗೆ ಮಿಶ್ರ ಫಲಗಳನ್ನು ನೀಡಲಿದೆ. ಒಂದೆಡೆ ಗುರು ಗ್ರಹದ ಆಶೀರ್ವಾದವಿದ್ದರೆ, ಇನ್ನೊಂದೆಡೆ ಶನಿಯ ಪರೀಕ್ಷೆ ಇರುತ್ತದೆ. ನೀವು ನಂಬಿದವರು ನಿಮಗೆ ಕೈ ಕೊಡಬಹುದು, ಅಥವಾ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ನಿದ್ದೆಗೆಡಿಸಬಹುದು. ಈ ತಿಂಗಳು ನಿಮಗೆ ವಿದೇಶ ಯೋಗ ಇದೆಯಾ? ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತದೆ? ಆರೋಗ್ಯದಲ್ಲಿ ಯಾವ ಏರುಪೇರಾಗಬಹುದು? ಮತ್ತು ಸಾಡೆಸಾತಿಯ ಆರಂಭದಲ್ಲಿ ನೀವು ಮಾಡಲೇಬೇಕಾದ ಪರಿಹಾರಗಳೇನು? ಇವೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಮೀನರಾಶಿಯವರಾದ ನಿಮ್ಮ ಸಹಜ ಗುಣವಾದ ಅತಿಯಾದ ಭಾವುಕತೆ ಮತ್ತು ಅಸಹಜ ಗುಣವಾದ ಪಲಾಯನವಾದ ಸಮಸ್ಯೆಗಳಿಂದ ಓಡಿ ಹೋಗುವುದು ಹೇಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ 2026ರಲ್ಲಿ ನೀವು ಎದುರಿಸಲೇಬೇಕಾದ ಆರ್ಥಿಕ ಸಂಕಷ್ಟ ಮತ್ತು ನಿದ್ರಾಹೀನತೆಯ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ರಾಮಬಾಣದಂತಹ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಜನವರಿ ತಿಂಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಕರಗಲು ಮತ್ತು ಗುರುಬಲ ಪ್ರಾಪ್ತಿಯಾಗಲು ಸಾಕ್ಷಾತ್ ಶ್ರೀ ಮಹಾವಿಷ್ಣುವನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ನಾರಾಯಣನ ಸ್ಮರಣೆ ಮಾಡುತ್ತಾ ಭವಿಷ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಮೀನರಾಶಿಯವರು ಹುಟ್ಟ ಕಲಾವಿದರು ಮತ್ತು ದಯಾಳುಗಳು. ನಿಮ್ಮ ರಾಶ್ಯಾಧಿಪತಿ ಗುರು. ಆದ್ದರಿಂದ ನಿಮಗೆ ದೈವ ಭಕ್ತಿ ಮತ್ತು ಜ್ಞಾನ ಹೆಚ್ಚು. ನಿಮ್ಮ ಸಹಜ ಗುಣ ಎಂದರೆ ಕ್ಷಮೆ. ನಿಮಗೆ ಯಾರೇ ಕೆಟ್ಟದ್ದು ಮಾಡಿದರೂ ಅವರನ್ನು ಕ್ಷಮಿಸಿ ಬಿಡುತ್ತೀರಿ. ಆದರೆ ನಿಮ್ಮ ಅಸಹಜ ಗುಣ ಎಂದರೆ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುವುದು. ಇದನ್ನು ಮಾಡಲಾ ಅದನ್ನು ಮಾಡಲಾ ಎಂಬ ಗೊಂದಲದಲ್ಲೇ ಅರ್ಧ ಆಯಸ್ಸು ಕಳೆಯುತ್ತೀರಿ. ಜನವರಿ ತಿಂಗಳಲ್ಲಿ ನಿಮ್ಮ ಈ ದ್ವಂದ್ವ ಸ್ವಭಾವವೇ ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು. ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ, ಶನಿಯು ನಿಮ್ಮ ರಾಶಿಯ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಖರ್ಚು ಮತ್ತು ಪ್ರಯಾಣದ ಮನೆ. ಆದ್ದರಿಂದ ಜನವರಿ ತಿಂಗಳಲ್ಲಿ ನಿಮ್ಮ ಜೇಬಿಗೆ ಕತ್ತರಿ ಬೀಳುವುದು ಖಂಡಿತ. ಆದರೆ ಗುರುಬಲ ಇರುವುದರಿಂದ ಎಷ್ಟೇ ಕಷ್ಟ ಬಂದರೂ ಕೊನೆ ಗಳಿಗೆಯಲ್ಲಿ ದೇವರು ಕೈ ಹಿಡಿಯುತ್ತಾನೆ. ನೀವು ನಿಮ್ಮ ಇಂಟ್ಯೂಷನ್ ಅಂತಃಪ್ರಜ್ಞೆ ಅಥವಾ ಮನಸ್ಸಿನ ಮಾತನ್ನು ಕೇಳುವುದು ಈ ತಿಂಗಳು ಬಹಳ ಮುಖ್ಯ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಮೀನರಾಶಿಯ ಉದ್ಯೋಗಸ್ಥರಿಗೆ ಜನವರಿ ತಿಂಗಳು ಬದಲಾವಣೆಯ ಪರ್ವ. ನೀವು ಈಗ ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ತೃಪ್ತಿ ಸಿಗದಿರಬಹುದು. ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನಗೆ ಮುಕ್ತಿ ಬೇಕು ಎನ್ನುವ ಭಾವನೆ ಕಾಡಬಹುದು. ಶನಿ ಪ್ರಭಾವದಿಂದಾಗಿ ನಿಮಗೆ ದೂರದ ಊರಿಗೆ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇದೆ. ಇದು ನಿಮಗೆ ಇಷ್ಟವಿಲ್ಲದಿದ್ದರೂ ಹೋಗಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಚಿಂತಿಸಬೇಡಿ, ಈ ಬದಲಾವಣೆ ಮುಂದೊಂದು ದಿನ ನಿಮಗೆ ಒಳ್ಳೆಯದನ್ನೇ ಮಾಡುತ್ತದೆ. ಟೀಚಿಂಗ್, ಕೌನ್ಸಿಲಿಂಗ್ ಅಥವಾ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಕೆಲಸದ ಒತ್ತಡ ಹೆಚ್ಚಿರುತ್ತದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅಷ್ಟು ಸುಲಭವಲ್ಲ. ಸ್ಪರ್ಧೆ ಹೆಚ್ಚಿರುತ್ತದೆ ಮತ್ತು ಫಲಿತಾಂಶಗಳು ನಿಮ್ಮ ಕೈ ತಪ್ಪಬಹುದು. ಆದರೆ ನಿರಂತರ ಪ್ರಯತ್ನ ಬಿಡಬೇಡಿ. ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಆಮದು ರಫ್ತು, ಮೀನುಗಾರಿಕೆ ಅಥವಾ ನೀರಿನ ಸಂಬಂಧಿತ ಬಿಸಿನೆಸ್ ಮಾಡುವವರಿಗೆ ಜನವರಿ ತಿಂಗಳು ಲಾಭದಾಯಕವಾಗಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಶನಿ 12ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗಬಹುದು. ಅನಗತ್ಯವಾಗಿ ಆಫೀಸ್ ರಿನೋವೇಷನ್ ಅಥವಾ ಹೊಸ ವಾಹನ ಖರೀದಿ ಮಾಡಲು ಹೋಗಬೇಡಿ. ನಿಮ್ಮ ಬಳಿ ಇರುವ ಹಣವನ್ನು ಬಿಸಿನೆಸ್ನ ಅವಶ್ಯಕತೆಗಳಿಗೆ ಮಾತ್ರ ಬಳಸಿ. ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಅದನ್ನು ಕೂತು ಬಗೆಹರಿಸಿಕೊಳ್ಳಿ. ನಿರುದ್ಯೋಗಿಗಳಿಗೆ ಜನವರಿ ತಿಂಗಳು ಒಂದು ಹೊಸ ದಾರಿಯನ್ನು ತೋರಿಸಲಿದೆ. ನೀವು ಇಲ್ಲಿಯವರೆಗೂ ಹುಡುಕುತ್ತಿದ್ದ ಕ್ಷೇತ್ರದಲ್ಲಿ ಕೆಲಸ ಸಿಗದೆ ಹೋಗಬಹುದು. ಆದರೆ ನಿಮಗೆ ಸಂಬಂಧವಿಲ್ಲದ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಅವಕಾಶ ಸಿಗುವ ಯೋಗವಿದೆ. ಉದಾಹರಣೆಗೆ, ನೀವು ಇಂಜಿನಿಯರಿಂಗ್ ಓದಿದ್ದರು, ಮಾರ್ಕೆಟಿಂಗ್ ಅಥವಾ ಬರವಣಿಗೆಯಲ್ಲಿ ಕೆಲಸ ಸಿಗಬಹುದು. ಸದ್ಯಕ್ಕೆ ಸಿಗುವ ಅವಕಾಶವನ್ನು ಬಳಸಿಕೊಳ್ಳಿ, ಖಾಲಿ ಕೂರಬೇಡಿ. ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ಜನವರಿ ತಿಂಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ನಾನು ಮೊದಲೇ ಹೇಳಿದಂತೆ ಇದು ವ್ಯಯ ಶನಿಯ ಕಾಲ. ಹಣ ಬಂದ ತಕ್ಷಣ ಖರ್ಚಾಗಲು ದಾರಿಗಳು ಸಿದ್ಧವಾಗಿರುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಥವಾ ಅನಾರೋಗ್ಯದ ಕಾರಣಕ್ಕೆ ದೊಡ್ಡ ಮೊತ್ತದ ಹಣ ಹೊರಹೋಗಬಹುದು. ಕ್ರೆಡಿಟ್ ಕಾರ್ಡ್ ಬಳಸುವವರು ಎಚ್ಚರ. ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಯಾರನ್ನು ನಂಬಿ ಸಾಲ ಕೊಡಬೇಡಿ ಮತ್ತು ಜಾಮೀನು ಸಹಿ ಹಾಕಲೇಬೇಡಿ. ನಾನು ನೋಡ್ಕೋತೀನಿ ಎಂದು ನೀವು ಮುಂದೆ ನಿಂತರೆ ಕೊನೆಗೆ ಹಣ ಕಟ್ಟುವವರು ನೀವೇ ಆಗುತ್ತೀರಿ. ಗೃಹಿಣಿಯರಿಗೆ ಈ ತಿಂಗಳು ಸ್ವಲ್ಪ ಸಮಾಧಾನದ ತಿಂಗಳು. ಗಂಡನ ಕಡೆಯಿಂದ ನಿಮಗೆ ಉಡುಗೊರೆ ಸಿಗಬಹುದು ಅಥವಾ ತವರು ಮನೆಯಿಂದ ಆರ್ಥಿಕ ಸಹಾಯ ಬರಬಹುದು. ಆದರೆ ಚಿನ್ನಾಭರಣ ಕಳ್ಳತನವಾಗುವ ಅಥವಾ ಕಳೆದು ಹೋಗುವ ಭಯವಿದೆ. ಆದ್ದರಿಂದ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನ ಮಾಡಿ. ಕುಟುಂಬ ಜೀವನದಲ್ಲಿ ಮೀನರಾಶಿಯವರು ಭಾವನಾತ್ಮಕವಾಗಿ ಕುಗ್ಗಿ ಹೋಗುವ ಸಾಧ್ಯತೆ ಇದೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಎನ್ನುವ ನೋವು ನಿಮ್ಮನ್ನು ಕಾಡಬಹುದು.
ಜನವರಿ ತಿಂಗಳಲ್ಲಿ ಕುಟುಂಬ ಸದಸ್ಯರ ಜೊತೆ, ವಿಶೇಷವಾಗಿ ಹಿರಿಯರ ಜೊತೆ ವಾದ ವಿವಾದ ಮಾಡಬೇಡಿ. ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಹಠಾತ್ ಏರುಪೇರಾಗಬಹುದು. ರಾತ್ರಿ ವೇಳೆ ಆಸ್ಪತ್ರೆಗೆ ಓಡಾಡುವ ಪ್ರಸಂಗ ಬರಬಹುದು. ಗಂಡ ಹೆಂಡತಿಯ ನಡುವೆ ಪ್ರೀತಿ ಇದ್ದರೂ ಸಮಯದ ಅಭಾವದಿಂದ ದೂರವಾಗುವ ಸನ್ನಿವೇಶ ಬರಬಹುದು. ಒಬ್ಬರಿಗೊಬ್ಬರು ಸಮಯ ಕೊಡಿ. ದೂರದ ಪ್ರಯಾಣ ಅಥವಾ ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೀನ ರಾಶಿಯವರು ಕನಸಿನ ಲೋಕದಿಂದ ಹೊರಬರಬೇಕು. ನೀವು ಪ್ರೀತಿಸುವ ವ್ಯಕ್ತಿಯನ್ನು ಅತಿಯಾಗಿ ಆದರ್ಶೀಕರಿಸಬೇಡಿ. ಅವರು ಮನುಷ್ಯರು, ಅವರಿಂದಲೂ ತಪ್ಪುಗಳಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಜನವರಿ ತಿಂಗಳಲ್ಲಿ ನಿಮ್ಮ ಪ್ರೇಮಿಯ ಜೊತೆ ಸಣ್ಣ ಸುಳ್ಳಿನ ವಿಚಾರವಾಗಿ ಜಗಳವಾಗಬಹುದು. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು, ಆದರೆ ಆತುರ ಪಡಬೇಡಿ. ಹುಡುಗ ಅಥವಾ ಹುಡುಗಿಯ ಹಿನ್ನೆಲೆಯನ್ನು ಸರಿಯಾಗಿ ವಿಚಾರಿಸಿ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಜನವರಿ ತಿಂಗಳು ಮಿಶ್ರ ಫಲ. ವೈದ್ಯರ ಸಲಹೆಯಂತೆ ನಡೆದುಕೊಂಡರೆ ಒಳ್ಳೆಯದು. ವಿದ್ಯಾರ್ಥಿಗಳೇ, ನಿಮಗೆ ಜನವರಿ ತಿಂಗಳು ಅದ್ಭುತವಾಗಿದೆ. ಗುರು ಬಲ ಇರುವುದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗಿರುತ್ತದೆ. ಸಂಶೋಧನೆ, ಜ್ಯೋತಿಷ್ಯ ಅಥವಾ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯಲು ಇದು ಸೂಕ್ತ ಸಮಯ. ವಿದೇಶಕ್ಕೆ ಹೋಗಿ ಓದಬೇಕು ಎಂದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಟೈಮ್. ವೀಸಾ ಕೆಲಸಗಳು ಸುಲಭವಾಗಿ ಆಗುತ್ತವೆ ಮತ್ತು ವಿದೇಶಿ ಯೂನಿವರ್ಸಿಟಿಯಿಂದ ಆಫರ್ ಲೆಟರ್ ಬರುವ ಸಾಧ್ಯತೆ ಇದೆ. ಆದರೆ ಪರೀಕ್ಷೆಯ ಸಮಯದಲ್ಲಿ ನಿದ್ದೆ ಕೆಡಬೇಡಿ. ಆರೋಗ್ಯ ಮುಖ್ಯ. ಆರೋಗ್ಯದ ವಿಚಾರದಲ್ಲಿ ಮೀನ ರಾಶಿಯವರು ಪ್ರಮುಖವಾಗಿ ಗಮನ ಕೊಡಬೇಕಾದ್ದು ಪಾದಗಳು ಮತ್ತು ಕಣ್ಣುಗಳು. ಮೀನ ರಾಶಿಯು ಪಾದಗಳನ್ನು ಸೂಚಿಸುತ್ತದೆ. ಕಾಲಿಗೆ ಪೆಟ್ಟಾಗುವ, ಉಳುಕುವ ಅಥವಾ ಮಂಡಿ ನೋವು ಬರುವ ಸಾಧ್ಯತೆ ಇದೆ. ಶನಿಯ ಪ್ರಭಾವದಿಂದಾಗಿ ನಿದ್ರಾಹೀನತೆ ನಿಮ್ಮನ್ನು ಕಾಡಬಹುದು. ರಾತ್ರಿ ಎಷ್ಟೇ ಹೊತ್ತಾದರೂ ನಿದ್ದೆ ಬರುವುದಿಲ್ಲ. ಕೆಟ್ಟ ಕನಸುಗಳು ಬೀಳಬಹುದು. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅತಿಯಾದ ಚಿಂತೆ. ಧ್ಯಾನ ಮತ್ತು ಯೋಗ ನಿದ್ರೆ ಮಾಡುವುದರಿಂದ ಇದನ್ನು ಹತೋಟಿಗೆ ತರಬಹುದು. ನೀರಿನಿಂದ ಹರಡುವ ಕಾಯಿಲೆಗಳ ಬಗ್ಗೆ ಎಚ್ಚರವಿರಲಿ. ಹೊರಗಡೆ ನೀರು ಕುಡಿಯುವಾಗ ಜಾಗ್ರತೆ. ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗ. 2026ರಲ್ಲಿ ಮೀನ ರಾಶಿಯವರು ಎದುರಿಸಬೇಕಾದ ಆ ದೊಡ್ಡ ಸವಾಲು ಯಾವುದು? ಸ್ನೇಹಿತರೆ, ಅದು ಗೊಂದಲ ಮತ್ತು ದಿಕ್ಕು ತಪ್ಪುವಿಕೆ. ಹೌದು, ಸಾಡೆಸಾತಿಯ ಆರಂಭದಲ್ಲಿ ಮನುಷ್ಯನಿಗೆ ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವುದೇ ತಿಳಿಯುವುದಿಲ್ಲ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಪಶ್ಚಾತ್ತಾಪ ಪಡುವ ಸನ್ನಿವೇಶಗಳು ಬರುತ್ತವೆ. ಜನವರಿ ತಿಂಗಳಲ್ಲಿ ಅಥವಾ ಈ ವರ್ಷ ನೀವು ಯಾರನ್ನೂ ನಂಬಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಿ ಅದು ಬೂದಿಗ ಆದಂತೆ ಆಗಬಹುದು. ಮತ್ತೊಂದು ಮುಖ್ಯ ಸವಾಲು ಎಂದರೆ ಗುಪ್ತ ಶತ್ರುಗಳು. ನಿಮ್ಮ ಒಳ್ಳೆಯತನವನ್ನೇ ಬಂಡವಾಳ ಮಾಡಿಕೊಂಡವರು ನಿಮ್ಮ ವಿರುದ್ಧವೇ ಪಿತೂರಿ ಮಾಡಬಹುದು. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆನಲ್ಲ, ನನಗೆ ಯಾಕೆ ಹೀಗಾಯಿತು ಎಂದು ನೀವು ಕೊರಗಬಹುದು. ಆದರೆ ಇದು ವಿಧಿಯಾಟ. ಈ ವರ್ಷ ನೀವು ಯಾರನ್ನೂ ಕುರುಡಾಗಿ ನಂಬಬಾರದು ಮತ್ತು ನಿಮ್ಮ ಸೀಕ್ರೆಟ್ಸ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಹಾಗಾದರೆ ಈ ಸಾಡೆಸಾತಿಯ ಆರಂಭದ ಸಂಕಷ್ಟಗಳಿಗೆ ಮತ್ತು ಮಾನಸಿಕ ನೆಮ್ಮದಿಗೆ ಪರಿಹಾರವೇನು? ಮೀನ ರಾಶಿಯವರಿಗೆ ಅತ್ಯಂತ ಸಾತ್ವಿಕ ಮತ್ತು ಶಕ್ತಿಶಾಲಿಯಾದ ಪರಿಹಾರಗಳನ್ನು ಹೇಳುತ್ತೇನೆ ಕೇಳಿ. ಮೀನ ರಾಶಿಯ ಅಧಿಪತಿ ಗುರು ಮತ್ತು ಆರೈಕೆ ಮಾಡುವವನು ವಿಷ್ಣು. ಪ್ರತಿದಿನ ಅಥವಾ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ರಕ್ಷಣೆ ನೀಡುತ್ತದೆ. ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು, ಅಂದರೆ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಹಳದಿ ವಸ್ತ್ರವನ್ನು ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಇದು ಗುರು ಬಲವನ್ನು ಹೆಚ್ಚಿಸುತ್ತದೆ. ಮೀನ ಜಲ ರಾಶಿಯಾಗಿರುವುದರಿಂದ ಸಾಧ್ಯವಾದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅಥವಾ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಇಡಿ. ಶನಿಯ ಬಾಧೆ ತಡೆಯಲು ಹನುಮಂತನೇ ಗತಿ. ಶನಿವಾರದಂದು ಹನುಮಾನ್ ಚಾಲಿಸ ಪಠಿಸಿ ಮತ್ತು ಆಂಜನೇಯನಿಗೆ ತುಪ್ಪದ ದೀಪ ಹಚ್ಚಿ. ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವಾಗ ಹಣೆಗೆ ಅರಿಶಿನದ ತಿಲಕ ಅಥವಾ ಕೇಸರಿ ತಿಲಕವನ್ನು ಇಟ್ಟುಕೊಂಡು ಹೋಗಿ. ಇದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತದೆ. ಸ್ನೇಹಿತರೆ, 2026 ಜನವರಿ ತಿಂಗಳು ಮೀನ ರಾಶಿಯವರಿಗೆ ಒಂದು ಎಚ್ಚರಿಕೆಯ ಗಂಟೆ. ಸಾಡೆಸಾತಿ ಆರಂಭವಾಗಿದೆ ಎಂದು ಭಯ ಪಡಬೇಡಿ. ಇದು ನಿಮ್ಮನ್ನು ಗಟ್ಟಿ ಮಾಡಲು ಬರುತ್ತಿದೆ. ದೇವರ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಆ ಮಹಾವಿಷ್ಣುವಿನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಅಥವಾ ಸಮಸ್ಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮುಖ್ಯವಾಗಿ ತಪ್ಪದೇ ಓಂ ನಮೋ ನಾರಾಯಣಾಯ ಎಂದು ಕಾಮೆಂಟ್ ಮಾಡಿ. ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ, ಶುಭ ದಿನ.